ಮೂಡ ಹಗರಣದ ಹೊತ್ತಲ್ಲಿ ಅಹಿಂದ ಹೆಸರಲ್ಲಿ ಶಕ್ತಿ ಕ್ಷೇತ್ರ ಪ್ರದರ್ಶನಕ್ಕೆ 5ನೇ ತಾರೀಕು ಚೀಫ್ ಮಿನಿಸ್ಟರ್ ರೆಡಿಯಾಗಿದ್ದಾರೆ. ಅದನ್ನೇನೋ ಅವ್ರು ಪ್ರತ್ಯೇಕವಾಗಿ ಮಾಡ್ಕೋತಾರೆ. ಸ್ವಾಭಿಮಾನಿ ಆಂದೋಲನ, ಜನಾಂದೋಲನ ಅಂತೆಲ್ಲ ಇತ್ತು. ಪಕ್ಷದ ಒಳಗಡೆ ಅದಕ್ಕೆ ಒಂದು ಅಪಸ್ವರ ಬಂತು. ಯಾರೋ ಒಂದು 4 ಜನ ಮೂಗರ್ಜಿ ಬರ್ಕೊಂಡ್ರು. ಆದರೆ ಸಿದ್ದರಾಮಯ್ಯವರು ಹೈಕೋರ್ಟ್ ಅವರು ಹೈಕಮಾಂಡಲ್ಲಿ ಒಪ್ಪಿಸಿದ್ರು. ಅವ್ರು ಮಾಡ್ಕೊಳ್ಳಿ ಅಂತಂದರು. ಹಾಗಾಗಿ ಈಗ ಮಾಡ್ತಾರೆ. ಅದಕ್ಕೆ ಸಭೆಯೆಲ್ಲ ಮಾಡ್ಕೊಂಡಿದ್ದಾರೆ. ಸೊ ಅಂತರ ಅರ್ಥ 5ನೇ ತಾರೀಕು ಡಿಸೆಂಬರ್ ಅಲ್ಲ, 5ನೇ ತಾರೀಕು ಹಾಸನದಲ್ಲಿ ಒಂದು ದೊಡ್ಡ ಸಮಾವೇಶ ಏನೋ ಒಂದು ನಡೆಯುತ್ತೆ. ಯಾರು ಅವ್ರು ಬೆಂಬಲಿಗರಂತೆ ಅಯ್ಯೋ ಡಿಸ್ಟ್ರಿಕ್ಟಲ್ಲೂ ಮಾಡ್ತೀವಿ, ಜಿಲ್ಲೆಯಲ್ಲಿ ಮಾಡ್ತೀವಿ. ಜಿಲ್ಲೆಯ ತಾಲೂಕಲ್ಲೂ ಮಾಡ್ಬೋದು. ನಿಮ್ಮ ಕಾಸಪ್ಪ, ನೀವು ನಿಮ್ಮ ಇಷ್ಟ ಮಾಡ್ಕೊಳ್ಳಿ ಅಲ್ವಾ. ಪಕ್ಷದ ಸಿಂಬಲ್ಲು ನಿಮ್ಮ ಪಕ್ಷ ಕೇಳಿದ್ರೆ ಸಿಂಬಲ್ ಹಾಕ್ಕೊಳ್ಳಿ, ನಿಮ್ಮ ಪಕ್ಷ ಕೇಳದೆ ಇದ್ರೆ ಸಿಂಬಲ್ ಬಿಟ್ಕೊಳ್ಳಿ. ಅದು ನಿಮಗೆ ಬಿಟ್ಟಿದ್ದು. ಹಾಂ, ಹಾಕ್ಕೊಳ್ಳೋದ್ರೆ ಹಾಕ್ಕೊಳ್ಳಿ. ಸರಿ, ಈಗ ಮಂತ್ರಿಗಳೆಲ್ಲ ಬ್ಯಾಟ್ ಬೀಸಿದ್ರಂತೆ. ಏನು ಬ್ಯಾಟಿಂಗ್ ಏನದಕ್ಕೆ? ಬೌಲಿಂಗೇ ಮಾಡ್ಬೋದು, ಬ್ಯಾಟಿಂಗೇ ಆಡಬೇಕು ಅಂತಿದೆಯಾ? ಏನು ಕ್ರಿಕೆಟಲ್ಲಿ ಬ್ಯಾಟ್ಸ್ಮನ್ಗಳು ಮಾತ್ರನಾ ಮ್ಯಾಚ್ ಗೆಲ್ಲಕ್ಕಾಗೋದು? ಬೌಲರ್ಗಳು ಮ್ಯಾಚ್ ಗೆಲ್ಲಲ್ವಾ? ಮತ್ತು ಬೌಲರ್ಗಳಾಗ್ರಪ್ಪ ಒಂದು 4 ಜನ ಬರೀ ಬ್ಯಾಟಿಂಗೇ ಮಾಡ್ತೀರಲ್ಲ. ಮೀಡಿಯಾನವರು ಅಷ್ಟೇ ಎಲ್ಲ ಬರೀ ಬ್ಯಾಟಿಂಗ್ ಅಂತಾರೆ. ಯಾಕೆ ಬೌಲಿಂಗ್ ಯಾಕೆ ಹಾಕ್ಬಾರ್ದು? ಅದ್ಯಾಕೆ ಹಾಕ್ಬಾರ್ದು? ಗುಡ್ ಬೌಲರ್ ಕೆನ್ ವಿನ್ ಎ ಮ್ಯಾಚ್ ಅಪ್ಪ. ಹಾಂ, ನಾನು ಹಾಸನ ಸಮಾವೇಶ ವಿರೋಧ ಮಾಡಿಲ್ಲ ಅಂತ ಡಾಕ್ಟರ್ ಪರಮೇಶ್ವರ್ ಏನೋ. ಇದು ಮೂಡಾ ಕೇಸ್ ವಿರುದ್ಧದ ಬಲ ಪ್ರದರ್ಶನ. ಇದು ನನ್ನನ್ನು ಮುಟ್ಲಿ ಜನ ದಂಗೆ ಹೇಳ್ತಾರೆ ಅಂತ ಹೇಳಿದ್ರಲ್ಲ CM, ಅದ್ರದ್ದು ಮುಂದುವರಿದ ಭಾಗ ಅಂತ BJPದು ಯಾರ್ದೋ ವ್ಯಾಖ್ಯಾನ. ಕಾಂಗ್ರೆಸ್ ಸಮಿತಿ ಮತ್ತು ಸ್ವಾಭಿಮಾನಿಗಳ ಒಕ್ಕೂಟ ಸಂಯುಕ್ತ ಆಶ್ರಯದಲ್ಲಿ ಸ್ವಾಭಿಮಾನಿಗಳ ಸಮಾವೇಶ ಮಾಡ್ತಾರೆ. ಅಲ್ಲ, ಖರ್ಗೆ ಅವರು ಭೇಟಿಯಾಗಿದ್ರು, ಹೇಳಿದೆ. ರಾಹುಲ್ ಗಾಂಧಿ ಅವ್ರಿಗೂ ಹೇಳಿದ್ದೀನಿ, ಸುರ್ಜೇವಾಲಾ ಅವ್ರಿಗೂ ಹೇಳಿದ್ದೀನಿ. ಸುರ್ಜೇವಾಲಾ ಅವ್ರನ್ನೂ ಇನ್ವೈಟ್ ಮಾಡಿದ್ದೀನಿ. ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರನ್ನು ಇನ್ವೈಟ್ ಮಾಡಿದ್ದೀವಿ. ಈಗ ನಾವು ಮಾಡ್ತಾ ಇಲ್ಲ, ಆಕ್ಚುಲಿ ಅವ್ರು ಮಾಡ್ತಾ ಇರೋದು ನಾವು ಸೇರ್ಕೊಂಡಿದ್ದೀವಿ. ನಾನೇ ಇಲ್ಲಿ ತುಮಕೂರಿನಲ್ಲಿ ಸ್ವಾಭಿಮಾನಿ ಸಮಾವೇಶವನ್ನ ಚಿಂತನೆ ಮಾಡಿ ನಾವು ಮಾಡಬೇಕು ಅಂತ ಹೇಳಿ ರಾಜಣ್ಣ ಅವರು ಹಾಸನದಲ್ಲಿ ನಾವು ಮಾಡ್ತೀವಿ. ಸಿದ್ದರಾಮಯ್ಯನವರು ನಮ್ಮ ನಾಯಕರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ. ನಮ್ಮಲ್ಲಿ ಯಾವುದೇ ಡಿಫರೆನ್ಸ್ ಇಲ್ಲ, ಯಾವ ವ್ಯತ್ಯಾಸ ಇಲ್ಲ. ಪಕ್ಷದ ಸಂಪೂರ್ಣ ಅನುಮತಿ ಇದೆ ಮತ್ತು ಸಹಮತ ಇದೆ. ಕರೆದ ಪತ್ರ ಯಾವುದು ಬಂದಿಲ್ಲ. ಬಹುಶಃ ಯಾವುದು ಫೇಕ್ ಲೆಟರ್ ಹೊರಡ್ತಿರ್ಬೋದು. ನನಗಂತೂ ಯಾವುದು ಬಂದಿಲ್ಲ. ಸುಮ್ಮನೆ ಸುಳ್ಳು ಆರೋಪ ಮಾಡಿ ಸರ್ಕಾರನ ಅಸ್ಥಿರಗೊಳಿಸಬೇಕು ಅಂತ ಮಾಡಿದ್ರು. ಕಾಂಗ್ರೆಸ್ ಪಕ್ಷನ ಹೊಡೆಯುವುದಕ್ಕೆ ಅಡ್ಡ ಇರೋದು ಅಂತಂದ್ರೆ ತಂದೆಯವರು, ಯಾಕೆ ಅದಕ್ಕೋಸ್ಕರ ಎಲ್ಲ ಪ್ರಯತ್ನ ಮಾಡ್ತಾರೆ. ಹಾಸನದಲ್ಲಿ ಏನ್ ಮಾಡ್ತಾ ಇದ್ದಾರೆ, ಈ ಮೂಡಾ ಕೇಸ್ ಇದೆಯಲ್ಲ, ಇದ್ರ ವಿರುದ್ಧ ಅವ್ರ ಬಲ ಪ್ರದರ್ಶನ ಅಷ್ಟೇ. ನನ್ ಮುಟ್ಲಿ ನೋಡ್ಲಿ, ದಂಗೆ ಹೇಳಿ, ಈ ತರದೆಲ್ಲ ಹೇಳಿಕೆ ಕೊಡ್ತಾವ್ರಲ್ಲ, ಅದರದ್ದು ಇದೊಂದು ಮತ್ತೆ ಇನ್ನೊಂದು ಭಾಗ ಅಷ್ಟೇ. ಬಂದಿರೋಸ್ಕೋಸ್ಕರ ಬಚಾವಾಗಕ್ಕೆ ಶಕ್ತಿ ಪ್ರದರ್ಶನ. ಅಲ್ಲ, ಯಾರು ಮಾಡ್ತಿರೋದಕ್ಕೆ ನಾವು ಸೇರ್ಕೋತೀವಿ ಅಂತ CM ಹೇಳ್ತಾರಲ್ಲ. ಯಾರದ್ದು ಕಾರ್ಯಕ್ರಮದ ನಿಮ್ಮ ಪಕ್ಷದ ಸಿಂಬಲ್ ಯಾಕೆ ಹಾಕ್ಬೇಕು? ಹಂಗಾರೆ ಮಾಡ್ತಿರೋರು ಕಾಂಗ್ರೆಸ್ನವ್ರೇನಾ? ಹಿಂದುಳಿದ ವರ್ಗಗಳ ಅಥವಾ ಯಾರೋ ಮಾಡ್ತಿರೋ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಸ್ಪಾನ್ಸರ್ರಾ? ಈಗ ಈ ಟಿವಿಗಳು ಮತ್ತೆ ಯಾವುದೋ ಶೋಗಳೆಲ್ಲ ನಡೆದಾಗ ಸ್ಪಾನ್ಸರ್ಡ್ ಬೈ ಅಂತ ಇರುತ್ತಲ್ಲ, ಆಗ ನಂಗೆ ಅರ್ಥ ಆಗಲಿಲ್ಲ ಇದು. ಅದು ಯಾರದು ಎಲ್ಲ ಕೊಟ್ಟದ್ದು ಕಾಂಗ್ರೆಸ್ ಕಾರ್ಯಕ್ರಮ ಅಷ್ಟೇ ತಾನೇ? ಪ್ರದೇಶ್ ಕಾಂಗ್ರೆಸ್ ಮತ್ತೆ ಹಿಂದುಳಿದ ವರ್ಗಗಳೆಲ್ಲರೂ ಇದ್ದಾರೆ. ಓಕೆ. ಆದರೆ ಹಿಂದೆ ಅವರು ಸಿದ್ದರಾಮೋತ್ಸವ ಮಾಡಿದಾಗ ಪಕ್ಷ ಚಿಹ್ನೆ ವೇದಿಕೆಯಲ್ಲೇ ಮಾಡಿದ್ರು. ಈಗ ಅದನ್ನ ಬಿಟ್ಟು ಮಾಡುವಂಥದ್ದೇನಿದೆ? ನನಗೂ ಗೊತ್ತಿಲ್ಲ. ಅದರಿಂದ ಏನು ಗನಂದಾರಿ ಸಂದೇಶ ರವಾನೆ ಅಥವಾ ಅದರಿಂದ ಏನು ಸಾಧನೆ ಮಾಡ್ಕೋತಾರೆ ಇವರು ಅಂತ ನನಗೆ ಗೊತ್ತಿಲ್ಲ. ಸಿದ್ದರಾಮಯ್ಯ ಕಾಂಗ್ರೆಸ್ಸಿಗೆ ಎಷ್ಟು ಅನಿವಾರ್ಯವೋ, ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಎಷ್ಟು ಇವತ್ತಿನ ರಾಜಕೀಯ ಸನ್ನಿವೇಶದಲ್ಲಿ ಅನಿವಾರ್ಯವೋ, ಅದಕ್ಕೆ ಡಬಲ್ ಅನಿವಾರ್ಯ ಸಿದ್ದರಾಮಯ್ಯನವ್ರಿಗೂ ಕಾಂಗ್ರೆಸ್ ಇದೆ. ಹಾಂ, ಲೆಟ್ ಎವ್ರಿಬಡಿ ನೋ ದಿಸ್. ಪಕ್ಕ ಇದು ಹೇಳ್ಬಿಡ್ತೀನಿ. ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರ ಅನಿವಾರ್ಯತೆ ಇದೆ, ಹಾಗೆ ರಿವರ್ಸು ಇದೆ ಸಿದ್ದರಾಮಯ್ಯನವರು. ಹಾಂ, ವಕ್ಫ್ ಟೀಕಿಸುವಾಗ ವಕ್ಫ್ ಟೀಕಿಸುವ ಬರದಲ್ಲಿ ಮುಸ್ಲಿಮರ ಮತ ಹಕ್ಕು ರದ್ದು ಮಾಡಿ ಅಂತ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಂತಹ ಒಕ್ಕಲಿಗ ಮಹಾಸಂಸ್ಥಾನದ ಚಂದ್ರಶೇಖರ ಸ್ವಾಮೀಜಿ ಈಗಾಗಲೇ ಕ್ಷಮೆ ಕೂಡ ಕೇಳಿದ್ದಾರೆ. ಆದರೂ ಕೂಡ ಅಲ್ಪಸಂಖ್ಯಾತರ ಸಮುದಾಯವನ್ನ ಗುರಿಯಾಗಿಸಿಕೊಂಡು ಸ್ವಾಮೀಜಿ ಹೇಳಿಕೆ ನೀಡಿದ್ದಾರೆ. ಧರ್ಮಗಳ ಮಧ್ಯೆ ವೈರತ್ವ ಉಂಟು ಮಾಡುವ ಪ್ರಚೋದನಕಾರಿ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಆರೋಪಿಸಿ ಸೈಯದ್ ಅಬ್ಬಾಸ್ ಅನ್ನೋರು ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ. FIR ಕೂಡ ದಾಖಲಾಗಿದೆ. ಈಗಾಗಲೇ ಡಿಸೆಂಬರ್ 2ನೇ ತಾರೀಕು ವಿಚಾರಣೆಗೆ ಬನ್ನಿ ಅಂತ ನೋಟಿಸ್ ಕೂಡ ಕೊಟ್ಟಿದ್ದಾರೆ. FIR ದಾಖಲಿಸುವ ವಿಚಾರದಲ್ಲಿ ಸರ್ಕಾರ ಇಬ್ಬಗೆಯ ನೀತಿಯನ್ನು ಅನುಸರಿಸ್ತಾ ಇದೆ ಅಂತ ಬಿಜೆಪಿ ಕಿಡಿಕಾರಿದೆ. ಬಿಜೆಪಿ ನಿಯೋಗ ಸ್ವಾಮೀಜಿಯವರನ್ನ ಭೇಟಿ ಮಾಡ್ತು, ಮಾತುಕತೆ ನಡೆಸಿತು. ಸ್ವಾಮೀಜಿಗೆ ಕಿರುಕುಳ ಕೊಟ್ರೆ ಸುಮ್ಮನಿರಲ್ಲ ಅಂತ ಎಚ್ಚರಿಸಿದ್ದಾರೆ. ಒಂದು ದೊಡ್ಡ ಸಮುದಾಯವನ್ನೇ ಕೂಡ ಟಾರ್ಗೆಟ್ ಮಾಡುವಂತ ಹೋಗ್ತಾ ಇದ್ದೀರಲ್ಲ, ಇದು ದ್ವೇಷ ಅಲ್ದಿರ ಇನ್ನೇನೈತೆ? ಅವರು ಆರೋಗ್ಯನೂ ಸರಿ ಇಲ್ಲ. ಇಂಥ ಸಂದರ್ಭದಲ್ಲಿ ಅವ್ರಿಗೇನಾನ ಕಿರುಕುಳ ಕೊಡೋ ಪ್ರಯತ್ನ ಮಾಡಿದ್ರೆ ನಾವು ಬೀದಿಗಿಳಿದು ಹೋರಾಟವನ್ನ ಮಾಡ್ತೀರಿ. ಈ ಒಕ್ಕಲಿಗ ಸಮಾಜ ಈ ಸಂದರ್ಭದಲ್ಲಾದರೂ ಎಚ್ಚೆತ್ತುಕೊಳ್ಳಿ.
ಒಕ್ಕಲಿಗ ಸಮುದಾಯದವರು ಎಚ್ಚರಗೊಳ್ಳಿ ಎಚ್ಚರಗೊಳ್ಳಿ ಎಚ್ಚರಗೊಳ್ಳಿ. ವಿಷಾದ ವ್ಯಕ್ತಪಡಿಸಿದ ನಂತರನೂ ಈ ರೀತಿ ಬೆದರಿಸುವಂತ ಕೆಲಸ, ಎದುರಿಸುವಂತ ಕೆಲಸ, ಬೆದರಿಕೆಯನ್ನ ಮಾಡಿ ಅವರಿಗೆ ಎದುರಿಸಲಿಕ್ಕೆ ಪ್ರಯತ್ನವನ್ನ ಮಾಡಿರೋದನ್ನ ಖಂಡಿಸಿ ಇವತ್ತು ಅವರಿಗೆ ಭರವಸೆ ಮತ್ತು ಬೆಂಬಲವನ್ನ ಕೊಡಲಿಕ್ಕೆ ಇವತ್ತಿಲ್ಲಿ ಭೇಟಿ ಕೊಟ್ಟಿದ್ದೀವಿ. ಪೂಜ್ಯ ಗುರುಗಳಿಗೆ ವಿಶ್ವಾಸವನ್ನು ಕೊಡುವಂಥದ್ದು. ರಾಜಕಾರಣದ ಪಾರ್ಟ್ ಪಕ್ಕಕ್ಕಿಡಿ, ಅದು ಅವ್ರಿಗೆ ಬೇಕಾದಂಗೆ ಅವ್ರು ರಾಜಕಾರಣ ಮಾಡ್ಕೋತಾರೆ. ನನಗಿಲ್ಲಿ ಕ್ವಶನ್ ಬರ್ತಿರೋದು ಒಂದೇ, ಇದನ್ನು ಯಾರೋ ಲೀಗಲ್ ಎಕ್ಸ್ಪರ್ಟ್ಸು ನಮ್ಗಳಿಗೆ ಗೈಡ್ ಮಾಡಬೇಕು ನಮ್ಮನ್ನು. ಈಗ ಯಾರಿಗೋ ಒಬ್ರಿಗೆ ಮತ ಹಕ್ಕು ಇರಬಾರ್ದು ಅಂತ ಹೇಳಿದ್ದಾರೆ. ಅದು ಪ್ರಚೋದನೆಯಾಗತ್ತಾ ಅಥವಾ ಭಾವನೆ ಆಗತ್ತಾ? ಅವರ ವೈಯಕ್ತಿಕ ಭಾವನೆಗಳನ್ನ ಹೇಳ್ಕೊಳ್ಳಿಕ್ಕೆ ಅವಕಾಶ ನಂಗೆ ಗೊತ್ತಿಲ್ಲ, ಅದನ್ನೇ ನಾನು ಕೇಳ್ತೇನೆ. ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ. ಅಂಡರ್ ಲಾನಲ್ಲಿ ಅದು ಏನಾಗತ್ತೀಗ, ಭಾವನೆಯೋ ಅಥವಾ ಒಂದು ಅಭಿಪ್ರಾಯವೋ ಅಥವಾ ಪ್ರಚೋದನೆ ಆಗಬೇಕಾಗತ್ತಾ? ನೋ ಐಡಿಯಾ. ನಂಬರ್ 2, ಒಂದು ವೇಳೆ ಈ ಸ್ವಾಮೀಜಿಯವರು ಅದನ್ನು ಹೇಳಿಬಿಟ್ರು ಅಂತಲೇ ಇಟ್ಕೊಳ್ಳೋಣಪ್ಪ, ಅವ್ರಿಗೆ ಕಟಿಬದ್ಧರಾಗಿ ನಿಲ್ತಾರೆ ಅಂತಲೇ ಇಟ್ಕೊಳ್ಳೋಣ. ಆಲ್ ರೈಟ್, ನಾನು ಹೇಳಿದ್ದೀನಿ, ಅದರಲ್ಲಿ ಅಪರಾಧ ಏನು ಅಂತ ನಿಂತ್ಕೋತಾರೆ ಅಂತ ಅಂದ್ಕೊಳ್ಳೋಣಪ್ಪ. ಆಗ ಕಾನೂನು ಏನು ಹೇಳುತ್ತೆ? ಏನು ಮಾಡುತ್ತೆ ಕಾನೂನಾಗ? 3ನೇದು, ಒಂದು ವೇಳೆ ಅವ್ರು ಹೇಳಿದ್ದಾರೆ ಅಂತಲೇ ಇಟ್ಕೊಳ್ಬೇಕು ಅದನ್ನು, ಅಂದರೆ ಅದು ಹೇಳ್ಬಿಟ್ಟಿದಾರಲ್ಲ ತಪ್ಪಾಗಿದೆ ಅದು ಅಂತೇನೋ ಅವ್ರು ಹೇಳ್ತಿದಾರಲ್ಲ, ಹಾಗೆ ಅವ್ರು ಹೇಳಿದ್ರೆ ಏನದು ಆಗಲ್ಲ. ಅದು ಹಂಗೆಲ್ಲ ಆಗಲ್ಲ. ಅದು 4ನೇದು ಸಮಸ್ಯೆ ಎಲ್ಲಿ ಬರುತ್ತೆ ಅಂತ ಹೇಳ್ತೀನಿ. ಈ ರೀತಿಯ ಅಥವಾ ಇದಕ್ಕಿಂತ ದುಷ್ಟತನದ ಮಾತುಗಳನ್ನು ಬಹುಜನರು ಬಹು ಸಂದರ್ಭದಲ್ಲಿ ಬಹು ಸಮುದಾಯಗಳು ಅಥವಾ ಜಾತಿಗಳ ಆಧಾರದಲ್ಲಿ ಆಡಿದ್ದಾರೆ. ಆಗೆಲ್ಲ ಎಷ್ಟೆಷ್ಟು FIRಗಳಾಗಿದೆ ಅನ್ನೋದನ್ನು ನೋಡಬೇಕು. ಒಂದಕ್ಕಾಗಲ್ಲ ಇದು ಇಟ್ಸ್ ಬೆಟರ್. ನನ್ನ ಲೆಕ್ಕಾಚಾರದಲ್ಲಿ ಸ್ಟೇಟ್ ವಿಲ್ ಹ್ಯಾವ್ ಟು, ರಾಜ್ಯ ಅದರ ಬಗ್ಗೆ ಒಂದು ಸರಿ ಯೋಚನೆ ಮಾಡಿ ಒಂದು ಹೆಜ್ಜೆ ಹಾಕಬೇಕು. ಚಂದ್ರಶೇಖರನಾಥ ಸ್ವಾಮೀಜಿಗಳು ಅವರ ಮಠ ಅಥವಾ ಅದು ಅಲ್ಲ, ಅಭಿಪ್ರಾಯದ ವಿಚಾರದಲ್ಲಿ ರಾಜಕಾರಣಿಗಳಿಗೆ ಏನಾದರೂ ಸ್ಟೇಟ್ಮೆಂಟ್ ಕೊಟ್ಟರೆ ಕ್ಷಮೆ ಕೇಳಿದ್ವಲ್ಲ ಅಂತ ಅಂತಾರೆ ಸರ್. ಈಗ ಇವ್ರು ಕ್ಷಮೆ ಕೇಳಿದಾರಲ್ಲ. ದಟ್ಸ್ ಎಕ್ಸಾಕ್ಟ್ಲಿ ದ ಪಾಯಿಂಟ್. ಆಲ್ಸೋ ಕಾನೂನಲ್ಲೂ ಅದು ಬರುತ್ತೆ, ಅದು ಕೋರ್ಟು ಅದನ್ನು ಅಬ್ಸರ್ವ್ ಮಾಡುತ್ತೆ. ಪ್ರಶ್ನೆ ಬೇರೆ, ಅದು ಕೋರ್ಟ್ ತೀರ್ಮಾನ ಮಾಡಲಿ, ನಮಗೆ ಸಂಬಂಧಪಟ್ಟಿದ್ದಲ್ಲ. ಬಟ್ ದ ಇಂಟೆನ್ಷನ್ ಏನಿದೆ, ಯಾಕಂದರೆ ದೂರು ಕೊಟ್ಟವನು, ಈಗ ಭಾಳ ಕಡೆ ಇದಕ್ಕೆ ಹೋಗಿ ದೂರು ಕೊಡ್ತಾರೆ, ನಿಮ್ಗಳಿಗೆ ದೂರು ತಗೊಳ್ಳೋದೇ ಇಲ್ಲ ಅಲ್ಲಿ. ಇದನ್ನು ನೀವೇನಾದ್ರು ಬೇಸ್ ಮಾಡಿಕೊಂಡ್ರೆ ನಾಳೆ ಇನ್ನೊಬ್ಬರಿಗೂ ದೂರು ದಾಖಲಿಸುವಂಥ ಅದ್ಭುತ ಸುವರ್ಣ ಅವಕಾಶಗಳು ಸಿಕ್ಕತ್ವೆ. ನೀವೇನು ಹಂಗೆ ಅನ್ಕೋಬೇಡಿ, ಆಗಲೂ ರಿಜಿಸ್ಟರ್ ಮಾಡಬೇಕಾಗತ್ತೆ, ಇದೇ ಪ್ರಾಬ್ಲಮ್ ಆಗತ್ತೆ ನಿಮಗೆ. ಇದರಲ್ಲಿ ಹೇಗೆ ತಗೊಳ್ತಾ ಇದ್ರಿ ಇಂಟ್ರೆಸ್ಟ್ನ ಅದರಲ್ಲಿ ತೋರಿಸ್ಬೇಕಾಗತ್ತೆ. ಕರೆಕ್ಟ್, ಹಾಗೆ ಕೇಳಬೇಕಾಗತ್ತೆ ಅಲ್ವಾ? ಓಕೆ. ಅಥವಾ ವಯಸ್ಸಿನ ಆಧಾರದ ಮೇಲೆ, ಅವರ ಆರೋಗ್ಯದ ವಿಚಾರದಿಂದಾಗಿ, ಮತ್ತದು ದಿಢೀರಾಗಿ ಅವ್ರು ಹೇಳಿಕೆ ಕೊಟ್ಟ ಮೇಲೆ ಏನೋ ಆಗಿಲ್ಲದೆ ಇರೋದು, ಏನು ದೊಡ್ಡ ಪ್ರಮಾಣದಲ್ಲಿ ಏನೋ ವೈಲೆನ್ಸ್ ಆಗೋಗಿತ್ತು ಮಾಡ್ತು ಅಂದ್ರೆ ಕತೆ ಬೇರೆ, ಅದೇನೋ ಆಗದೆ ಇರೋದ್ರಿಂದ ಪೊಲೀಸ್ನವ್ರು ಶುಡ್ ಹ್ಯಾವ್ ಥಾಟ್ ಲಿಟಲ್ ಬೆಟರ್ ಅನ್ಸತ್ತೆ. ದೇ ಕುಡ್ ಹ್ಯಾವ್ ಗಾನ್, ಒಬ್ಬರು ಒಂದು ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಬೇಕು ನಿಮ್ಮ ಹತ್ರ ಅಂತ. ವಯಸ್ಸು ಮತ್ತು ಆರೋಗ್ಯದ ಆಧಾರದಲ್ಲಿ ನಾನು ಹೇಳ್ತಿರೋದು, ಅವ್ರಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಕಾನೂನಲ್ಲಿ ಅಂತ ನಾನು ಹೇಳ್ತಿಲ್ಲ, ಯಾಕಂದರೆ ಆ ಕೆಲಸಗಳು ಮಾಡಿದ್ದೀರಿ ವಯಸ್ಸಿನ ಆಧಾರದ ಮೇಲೆ. ಈಗ ಮೂಡ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ಪತ್ನಿಯನ್ನು ಕರ್ಕೊಂಡೋಗಿ ಒಂದು ಕಡೆ ಗೌಪ್ಯ ಸ್ಥಳದಲ್ಲಿ ಒಂದು ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಕೊಂಡು ಬರಲಿಲ್ವಾ? ನೀವು ಲೋಕಾಯುಕ್ತ ಆಫೀಸ್ಗೆ ಕರ್ಕೊಂಬಂದ್ರಾ? ಇಲ್ವಲ್ಲ, ಅಲ್ಲಿರೋ ಅವಕಾಶ ಇಲ್ಲ. ಅಷ್ಟೇ, ಗಮನದಲ್ಲಿ ಇಟ್ಕೊಳ್ಳಿ ಅಂತ ಒಂದು ಉದಾಹರಣೆ ಕೊಟ್ಟಿದ್ದೀನಿ ಈಗ, ಅಲ್ವಾ?